ನಿಮಗೆ ಗೊತ್ತಾ ಇಂಡಿಯಾದ ಮೊದಲ ವಾಚ್ ಕಂಪ್ನಿ ಶುರುವಾಗಿದ್ದು ನಮ್ಮ ಬೆಂಗಳೂರಿನಲ್ಲಿ ಅಂತ? ಹೌದು, 1953ರಲ್ಲಿ HMT ಕಂಪ್ನಿ ಸ್ಟಾರ್ಟ್ ಆಗುತ್ತೆ ಬೆಂಗಳೂರಿನಲ್ಲಿ. ಜವಾಹರ್ಲಾಲ್ ನೆಹರು ಅವರೇ ಸ್ವತಃ ಅವರು ಪ್ರಧಾನಮಂತ್ರಿ ಆಗಿರ್ತಾರಲ್ವ, ಅವರೇ ಬಂದ್ಬಿಟ್ಟು ಈ ಕಂಪ್ನಿನ ಇನಾಗ್ರೇಟ್ ಮಾಡ್ತಾರೆ, ನಮ್ಮ ಸ್ವದೇಶಿ ಕಂಪ್ನಿಗಳನ್ನು ಬೆಳೆಸ್ಬೇಕನ್ನೋ ಉದ್ದೇಶದಿಂದ. ಬರ್ತಾ ಬರ್ತಾ ಈ ಕಂಪ್ನಿದು ಹವಾ ಹೆಂಗಾಗುತ್ತೆ ಅಂತಂದರೆ, ಆಗಿನ ಟೈಮಲ್ಲಿ ಏನು ಮದುವೆ ಆಗ್ತಿದ್ರಲ್ಲ, ಆವಾಗ ವರದಕ್ಷಿಣೆ ಕೇಳಬೇಕಿರೋ ಟೈಮಲ್ಲಿ ನಮಗೆ HMT ವಾಚ್ ಬೇಕಂತ ಕೇಳ್ತಾಯಿದ್ರು. HMT ವಾಚ್ ಯಾರಾದರೂ ಹಾಕ್ಕೊಂಡಿದ್ದಾರೆ ಅಂದರೆ ಅವ್ರಿಗೊಂದಿರೋ ರೆಸ್ಪೆಕ್ಟೇ ಬೇರೆ ಇರ್ತಾಯಿತ್ತು. ಸೊ ಆ ಮಟ್ಟಿಗೆ ಇದರ ಕೆಲವೊಂದು ಮಾಡೆಲ್ಗಳು ಅವಾಗ ತುಂಬಾ ಫೇಮಸ್ ಆಗಿದ್ವು. ಅವುಗಳನ್ನ ತೊಗೋಬೇಕಂದ್ರೆ ಜನಗಳು ತಿಂಗಳಾನುಗಟ್ಲೆ ಕಾಯಬೇಕಾಗ್ತಾಯಿತ್ತು. ಸೊ ಅಷ್ಟು ಹವಾ ಇತ್ತು ಇದನ್ನು. ಸೊ ಇದು ಮೆಕ್ಯಾನಿಕಲ್ ವಾಚ್ಗಳನ್ನ ಮಾತ್ರನೇ ಆ ಟೈಮಲ್ಲಿ ತಯಾರು ಮಾಡ್ತಾಯಿತ್ತು. ಸೊ 1984ರಲ್ಲಿ ಟೈಟಾನ್ ಕಂಪ್ನಿ ಕೂಡ ಲಾಂಚ್ ಆಗುತ್ತೆ, ತಮಿಳ್ನಾಡಿನ ಇನ್ಕಾರ್ಪೊರೇಷನ್ ತಿಡ್ಕೋ ಕಂಪ್ನಿ ಜೊತೆ ಕೊಲಾಬ್ರೇಟ್ ಆಗಿಬಿಟ್ಟು. ಈ ಟೈಟಾನ್ ಕಂಪ್ನಿ ಏನು ಮಾಡ್ತಾ ಇರುತ್ತೆ ಅಂದರೆ ಕ್ವಾರ್ಟ್ಸ್ ವಾಚ್ಗಳನ್ನೇ ಡೈರೆಕ್ಟಾಗಿ ರಿಲೀಸ್ ಮಾಡುತ್ತೆ. ಇವುಗಳು ಟೆಕ್ನಾಲಜಿನಲ್ಲಿ ಸ್ವಲ್ಪ ಅಡ್ವಾನ್ಸ್ ಆಗಿರ್ತವೆ, ಸ್ವಲ್ಪ ಸ್ಟೈಲಿಶ್ ಆಗಿರ್ತವೆ, ಲೈಟ್ ವೆಯ್ಟ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಈ ಜನಗಳಿಗೆ ಈ ಟೈಟಾನ್ ಕಂಪ್ನಿ ವಾಚ್ಗಳು ತುಂಬಾ ಇಷ್ಟ ಆಗ್ತವೆ. ಈ ಮೆಕ್ಯಾನಿಕಲ್ ವಾಚ್ಗಳು ತಯಾರು ಮಾಡ್ತಿದ್ದಂಥ HMT ಕಂಪ್ನಿಗೆ ಈಗ ಹಿನ್ನಡೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಟೈಮ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅಲ್ವಾ, ಅದು ವಾಚ್ ಕಂಪ್ನಿ ಆಗಿದ್ದರೂ ಅಷ್ಟೇ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ, ಮತ್ತು 1991ರಲ್ಲಿ ಲಿಬರಲೈಸೇಷನ್ ಆಗುತ್ತೆ. ಅಂದರೆ ಮನಮೋಹನ್ ಸಿಂಗ್ ಅವರು ಉದಾರೀಕರಣ ಮಾಡ್ತಾರೆ. ಅಂದರೆ ಬೇರೆ ಬೇರೆ ದೇಶದ ಕಂಪ್ನಿಗಳು ಕೂಡ ಇವರು ಆಹ್ವಾನ ಕೊಡ್ತಾರೆ, ಬಂದು ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡಿ ಅಂತ. ಆ ಟೈಮಲ್ಲಿ ಬೇರೆ ಬೇರೆ ದೇಶದ ವಾಚ್ ಕಂಪ್ನಿಗಳು ಕೂಡ ನಮ್ಮ ದೇಶಕ್ಕೆ ಲಗ್ಗೆ ಇಡ್ತವೆ. ಇದ್ರದ್ದು ಕಾಂಪಿಟೇಷನ್ ತುಂಬಾ ಹೆವಿ ಆಗುತ್ತೆ. ಮತ್ತು ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಕಂಪ್ನಿಗಳು ಏನಂದರೆ ಕಾಂಪೀಟ್ ಮಾಡ್ತಾ ಇರ್ತವೆ. ಇದ್ರ ಜೊತೆ ಹಳೆ ಮೆಕ್ಯಾನಿಕಲ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡಿದ್ದಂಥ HMT ಇವುಗಳ ಜೊತೆ ಕಾಂಪೀಟ್ ಮಾಡೋದಕ್ಕಾಗೋದಿಲ್ಲ. ಸೊ 2016ರಲ್ಲಿ ಗೌರ್ಮೆಂಟು ಒಂದು ಡಿಸಿಷನಿಗೆ ಬರುತ್ತೆ, ಏನಪ್ಪ ಅಂದರೆ ಈ ಲಾಸಿಂಗ್ ಮೇಕಿಂಗ್ ಕಂಪ್ನಿನ ನಡೆಸೋದು ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಇದನ್ನು 2016ರಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟಾಪ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ನೀವು ಕೂಡ HMT ವಾಚ್ನ ಯೂಸ್ ಮಾಡಿದ್ದೀರಾ? ಮಾಡಿದರೆ ಕಮೆಂಟ್ ಮಾಡಿ.